ಎಲ್ಲ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಅದೇ ರೀತಿ ಸ್ವಾಭಿಮಾನಿ ಕರ್ನಾಟಕ ಲಕ್ಷ್ಮೀ ಹಲಗೇರಿ ಗ್ರಾಮ ಘಟಕದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ರೈತ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಹಾಗೂ ಡಿಸಿ ಸಂಸ್ಥೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ಇವತ್ತೇನು ರಕ್ತದಾನದ ಅವೇನು ಸೇವೆ ಮಾಡಿಕೊಂಡು ಹೋಗ್ತಿದ್ರಿ ಎಲ್ಲ ವೈದ್ಯಾಧಿಕಾರಿಗಳೇ, ನರ್ಸ್ಗಳೇ, ಬಹುಶಃ ಸ್ವಾಭಿಮಾನಿ ಕರ್ನಾಟಕ ಲಕ್ಷ್ಮೀಗೆ ಸತತ 35 ವರ್ಷಗಳಿಂದ ಅನೇಕ ನಿತ್ಯ ನಿರಂತರ ಸೇವೆಯನ್ನು ನಿರಂತರ ಮಾಡ್ತಾ ಬರ್ತಿದ್ದಾರೆ. ಬಹುಶಃ ಹಾವೇರಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಶಂಕರಗಣಿ ಆಸ್ಪತ್ರೆ ಸೇವೆಯಲ್ಲಿ ಸುಮಾರು 15,000 ಜನರಿಗೆ ಶಸ್ತ್ರಚಿಕಿತ್ಸೆ ಜೊತೆಗೆ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡ್ತಾ ನಿರಂತರವಾಗಿ ನಿತ್ಯವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೊನ್ನೆ ನಡೆದ ರಕ್ತದಾನ ಶಿಬಿರ ನಾವು ಈ ತಿಂಗಳಲ್ಲಿ 3ನೇ ಕ್ಯಾಂಪ್ ಮೊನ್ನೆ ಶ್ರೀನಿವಾಸ ಕಾಯ್ದೆಗಳು ಜನಸೇವಾ ಸಮಿತಿ ಸಹಯೋಗದಲ್ಲಿ ರಾಣೇಬೆನ್ನೂರು ನಗರದಲ್ಲಿ ಬಸವೇಶ್ವರ ರಕ್ತ ಕೇಂದ್ರ ರಕ್ತನಿಧಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರು. ಅದೇ ರೀತಿ ಅದರ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಸ್ವಾಭಿಮಾನಿ ಕರ್ನಾಟಕ ಲಕ್ಷ್ಮೀ ವೇದಿಕೆಯ 25ನೇ ವರ್ಷದ ಸಂಸ್ಥಾಪಕ ದಿನಾಚರಣೆಗಾಗಿ ಸುಮಾರು 86 ಜನ ರಕ್ತ ಕೊಟ್ಟದ್ದು ಇದೆ. ಅಂದರೆ ಪ್ರತಿ ವರ್ಷ ಪ್ರತಿಯೊಬ್ಬರು ಅನೇಕ ಕಾರ್ಯಕ್ರಮಗಳನ್ನು ಸ್ವಾಭಿಮಾನಿ ಕರ್ನಾಟಕ ಲಕ್ಷ್ಮೀ ವೇದಿಕೆ ನಿತ್ಯ ನಿರಂತರವಾಗಿ ಮಾಡ್ತಾ ಬಂದಿದೆ. ಕೇವಲ ಪರಿಸರ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಹೋದ ವರ್ಷ ಇದೇ ಹಲಗೇರಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಮಾಡಿದ್ದು. ಅವತ್ತು ಸುಮಾರು 160ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಅವತ್ತಿನ ಸುಮಾರು 50ಕ್ಕೂ ಹೆಚ್ಚು ಜನರು ಶಸ್ತ್ರಚಿಕಿತ್ಸೆಗೊಳಗಾಗಿದ್ದಾರೆ. ಅಂದ್ರೆ ಒಂದು ವರ್ಷ ಆಯಿತು. ಅಂದ್ರೆ ವರ್ಷದೊಳಗೆ 2 ಕಡೆ ಕ್ಯಾಂಪ್ ಮಾಡಿದ್ದೇವೆ ಇದೇ ಆಸ್ಪತ್ರೆಗೆ. ಹಾಗಾಗಿ ಹಲಗೇರಿ, ತುಮಕೂರು, ಕುಪ್ಪೇದವರು ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳ ಒಂದು ಶ್ರಮ ಬಹಳ ಅತ್ಯುನ್ನತವಾಗಿತ್ತು. ಇವತ್ತಿನ ಕಾರ್ಯಕ್ರಮ ಬಹುಶಃ 2-3 ದಿನದಲ್ಲಿ ಆಯೋಜನೆ ಮಾಡುವಂತಹ ಕಾರ್ಯಕ್ರಮ ಇದು. ಈ 2-3 ದಿನದ ಆಯೋಜನೆ ಕಾರ್ಯಕ್ರಮ ನಾವು ಇವತ್ತು ಕಡಿಮೆ ಜನ ರಕ್ತ ಕೊಟ್ಟಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಶಿಬಿರ ಹಲಗೇರಿ ಗ್ರಾಮದಲ್ಲಿ ಮಾಡ್ತೇವೆ. ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಸುಮ್ಮನೆ ಒಂದು ಒಳ್ಳೆಯ ಕಾರ್ಯಕ್ರಮ, ಅದ್ಭುತವಾದಂತಹ ಕಾರ್ಯಕ್ರಮ ಈ ಹಲಗೇರಿ ಗ್ರಾಮದಲ್ಲಿ ನಾವು ಮಾಡ್ತೇವೆ. ಮತ್ತೆ ಗ್ರಾಮ ಪಂಚಾಯತಿಯ ಸಹಕಾರ ಬಹಳ ದೊಡ್ಡದು ನಮಗೆ. ಯಾಕಂದ್ರೆ ನಾವು ಹಿಂದೆ ಇದೇ ಗ್ರಾಮ ಪಂಚಾಯತಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಿದಾಗ ಅಲ್ಲಿ ಸ್ಥಳೀಯ ಸಮಸ್ಯೆಗಳನ್ನ ಅದನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಭಾ ಸದಸ್ಯರು ನಮ್ಮ ಜೊತೆಗೆಲ್ಲ ಕೈ ಜೋಡಿಸಿಕೊಂಡು ಆ ಅಭಿವೃದ್ಧಿಗೆ ಏನ್ ಬೇಕು ಅನ್ನೋದೆಲ್ಲ ತಾವು ಈ ಮುಂದಿನ ದಿನಗಳಲ್ಲಿ ಅಂದ್ರೆ ಮಾಡ್ತಾ ಬಂದಿದೆ. ಅಭಿವೃದ್ಧಿಗಳು ನಿತ್ಯ ನಿರಂತರ ನಡೀತಾ ಇದೆ. ಹಾಗಾಗಿ ಹೊಸದಾಗಿ ಕಾರ್ಯದರ್ಶಿಗಳು ಬಂದಿದೆ, ಪಿಡಿಒ ಸಾಹೇಬರು ಬಂದಿದ್ದಾರೆ, ಮೇಡಮ್ ಅವರು. ನಾನು ಬಹಳ ಖುಷಿ ಆಗ್ತದೆ. ಒಂದು ಮಹಿಳೆ ಗ್ರಾಮ ಪಂಚಾಯತಿನ ಹೇಗೆ ನಡೆಸಬೇಕು ಅಂತ ಹೇಳಿ ಒಂದು ಅಧಿಕಾರಿ ಜವಾಬ್ದಾರಿ ಹೊತ್ಕೊಂಡ್ರೆ ಇನ್ನೊಂದು ಮಹಿಳೆ ಆ ಪಂಚಾಯತಿ ಅಧ್ಯಕ್ಷೆಯಾಗಿ ಆ ಜವಾಬ್ದಾರಿ ಹೊಂದಿಲ್ಲ. ಅಂದ್ರೆ ಎರಡು ಮಹಿಳೆಯರು ಬಂದಿದ್ದಾರೆ. ಹಾಗಾಗಿ 2 ಮಹಿಳೆಯರು, ಡಾಕ್ಟರ್ ಕೂಡ ಮಹಿಳೆಯರು. ಹಲಗೇರಿ ಒಂದು ಏನೋ ಮಹಿಳಾ ವಿಶ್ವ ದಿನಾಚರಣೆ ಆಚರಿಸುವಂತ ದಿನ. ಯಾಕಂದ್ರೆ ಅಂತ ಮಹಿಳೆಯರು ಇವತ್ತು ಹಲಗೇರಿ ಗ್ರಾಮವನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಭಿಮಾನಿ ಕರ್ನಾಟಕ ಲಕ್ಷ್ಮೀ ವೇದಿಕೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಅವರೆಲ್ಲರಿಗೂ ನಮ್ಮ ಸಂಸ್ಥೆಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈ ರಕ್ತದಾನ ಶಿಬಿರ 100ಕ್ಕೂ ಹಬ್ಬುತ್ತೇವೆ. ನಮ್ಮೆಲ್ಲ